ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಪ್ರಕಾರ ದಿಲೀಪ್ ಈಗ ಈ ಎಲೆಕ್ಷನ್ ಆಯ್ತು, ಯಾರು ಸೇಮ್ ಆಗ್ಬೇಕು ಅಂತ ಚರ್ಚೆ ಬರ್ತಿದ್ದಾಗ್ಲೇನೆ ಮಹದೇವಪ್ಪ ಅವರ ಆದಿಯಾಗಿ ಅನೇಕರು ಸೇರ್ಕೊಂಡು ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ಹಾಕಿಬಿಟ್ಟು ಅವತ್ತೇ ಡೇ 1 ಬಿಫೋರ್ ಟೇಕಿಂಗ್ ದ ಓತ್ ಕೇಳಿಸ್ಕೊಬಿಡಿ, ಇಲ್ಲಿ ಓತ್ ತಗೊಳಕ್ ಮುಂಚೆನೆ ಮಹದೇವಪ್ಪನವರು ರಾಜಣ್ಣ ಅವರ ಆದಿಯಾಗಿ ಪರಮೇಶ್ವರ ಅವರ ಆದಿಯಾಗಿ ಸಿದ್ದರಾಮಯ್ಯನವರು ನಿಮಗೆ ಬೇಡ, ನಮ್ಮೂರಲ್ಲೇ ಒಬ್ಬರನ್ನ ಮಾಡಬೇಕು ಅಂತ ಹೈಕಮಾಂಡ್ ಹೋಗ್ಬಿಡ್ಬೇಕಾಯ್ತು ಅಂತ ನೀವು ಹೇಳೋದು. ಸಿದ್ದರಾಮಯ್ಯನವರು ನ್ಯಾಚುರಲ್ ಆಗಿ ಸೇಮ್ ಗದ್ದಿಗೆ ಏರ್ಲಿಲ್ಲ ಅವರು. ಸರ್, ಸಿದ್ದರಾಮಯ್ಯನವರು ಎಲ್ಲವನ್ನೂ ಅನುಭವಿಸಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಜಾತಿ ಅಸ್ತ್ರವನ್ನು ತರಂಗಿಲ್ಲ. ಪ್ರಧಾನಮಂತ್ರಿ ಸೀಟ್ ಒಂದು ಸಿಕ್ಕಿಲ್ಲ ಅಷ್ಟೇ ಅವ್ರಿಗೆ. ಎಲ್ಲವನ್ನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜೆಡಿಎಸ್ ಇಂದ ಬಂದು ಕಾಂಗ್ರೆಸ್ ಸೇರ್ಕೊಂಡು ಹಳಬ್ರನ್ನೆಲ್ಲ ಮೂಲೆಗೆ ತಳ್ಳಿ ಪರಮೇಶ್ವರ್ ಅಂತಹ ಒಬ್ಬ ನಾಯಕನನ್ನ ಮೂಲೆಗೆ ತಳ್ಳಿ ಮೋದಿನ 3 ಸಲ ಪ್ರಧಾನಿ ಆಗಿದ್ದಾರೆ, ತೆಗೆದುಬಿಟ್ಟಾರನ್ನ ಬೇರೆ ಮಾಡ್ಬಿಡ್ಲಿ, ಮೋದಿ ಪ್ರಧಾನಿ ಮಾಡ್ಬಿಡ್ಲಿ. ಎಲ್ಲರೂ ಅನುಭವಿಸಿದಾರಲ್ರಿ ಮೋದಿ ಅವರು ಪ್ರಧಾನಮಂತ್ರಿ ಪಟ್ಟನೆ 3 ಸಲ ಅನುಭವಿಸ್ತಾ ಇದ್ದಾರೆ. ಮೋದಿ ಅವರಿಗೆ ನಿಮ್ ಪಾರ್ಟಿ ಮಾಡಲ್ಲ, ಬೇರೆ ಪಾರ್ಟಿ ಮಾಡಬೇಕು. ಇವತ್ತು ಕುರ್ಚಿ ಪ್ರಶ್ನೆ ಲಾಜಿಕ್ ಇಲ್ಲ, ಕ್ವಶನ್ ಮಾಡಬಹುದು. ಮೋದಿ ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನೀವು ಸರ್ಚ್ ಕೊಡಿ. ನರೇಂದ್ರ ಮೋದಿ ಅವರು ಗುಜರಾತಿನ ಸಿಎಂ ಆಗಿ ಎಷ್ಟು ಬಾರಿ ಆಳ್ವಿಕೆ ಮಾಡಿದ್ದಾರೆ? ಪಾಯಿಂಟ್ 1. ಪಾಯಿಂಟ್ 2, ದೇಶದ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿ ಕೂತಿದ್ದಾರಪ್ಪ. ಒಂದ್ ನಿಮಿಷ ಕೇಳಿಸ್ಕೊಳ್ಳಲ್ಲ ನೀವು. ಈಗ ನೀವು ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಸರಿ ಕಾಂಗ್ರೆಸ್ನವರು ದಲಿತರು ಸಿಎಂ ಮಾಡಲ್ಲ, ಮೋದಿ ಅವರು ಗಾಂಚಿ ಸಮುದಾಯದವರು, ಆ ಕಡೆ ಗಾಂಚಿ ಅಂತ, ಈ ಕಡೆ ಗಾಣಿಗ ಸಮುದಾಯ ಅಂತ ಕರೀತಾರೆ. ಇಂಥ ಮೋದಿಯವರು ಒಬ್ಬ SC ST ನೋಡಪ್ಪ, 2 ಬಾರಿ ಪ್ರಧಾನಿ ಹುದ್ದೆ ಎಂಜಾಯ್ ಮಾಡಿದ್ದೀನಿ ನಾನು, ಅನೇಕ ಬಾರಿ ನನಗೆ ಮರ್ತೋಗಿದೆ, ಅಷ್ಟು ಬಾರಿ ಗುಜರಾತ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀನಿ, ನನ್ನ ಪಾರ್ಟಿಯಿಂದ ನಾನು ದಲಿತನೊಬ್ಬನನ್ನ ನಾನು ಪ್ರಧಾನಮಂತ್ರಿ ಮಾಡ್ತೀನಿ ಮಾಡ್ಬಿಟ್ರ ನೀವು? ಹಂಗಾದ್ರೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದ್ರೆ ಸಿದ್ದರಾಮಯ್ಯ ಕೊಟ್ಟಿಲ್ವಂಗಾದ್ರೆ ಒಳ್ಳೆ ಕಥೆ ಆಯ್ತಲ್ರಿ. ದಿಲೀಪ್ ನಾನು ಕೇಳ್ತಿರೋದು ಸಮುದಾಯದಿಂದ ರಾಷ್ಟ್ರಪತಿ ಆಗಿದ್ದಾರೆ, ವಿಷಯಾಂತರ ನೋಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದು ರಾಜ್ಯದ ಮುಖ್ಯಮಂತ್ರಿನೇ ದಲಿತ ವ್ಯಕ್ತಿ ಆಗುವುದಕ್ಕೂ, ಒಂದು ದೇಶದ ಪ್ರಧಾನಮಂತ್ರಿನೇ ದಲಿತ ವ್ಯಕ್ತಿ ಆಗುವುದಕ್ಕೂ, ಬೇರೆ ಯಾವುದೋ ಕ್ಯಾಸ್ಟ್ ವ್ಯಕ್ತಿ ಆ ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಆಗಿ ದಲಿತರನ್ನ ನಾ ಸೌಲಭ್ಯ ಕೊಟ್ಟಿದ್ದೀನಿ, ಅವ್ರಿಗೆ ಇಷ್ಟು ಅನುಕೂಲ ಮಾಡಿದ್ದೀನಿ, ಅಷ್ಟು ಅನುಕೂಲ ಮಾಡಿದ್ದೀನಿ ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಹೇಳ್ಬಿಡಿ, ಮೀಸಲಾತಿಯಲ್ಲಿ ಇವ್ರು ಬೇಡ ಅವ್ರು ಬೇಡ ನಾನೆಲ್ಲ ನಿಮ್ಗೆ ಕೊಡ್ತೀವಪ್ಪ, ನೀವು ತಲೆ ಕೆಡಿಸ್ಕೊಬೇಡಿ, ರಿಸರ್ವೇಶನ್ ಕೇಳ್ಬೇಡಿ ಅಂತ ಹೇಳ್ಬಿಡಿ ನೋಡೋಣ. ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ, ಸ್ವಾತಂತ್ರ್ಯಕ್ಕೆ ಹೋಗ್ಬಿಟ್ಟಾಗ್ಲೇ ಈಗ, ಇಂಡಿಪೆಂಡೆನ್ಸ್ ಹೋಗ್ಬಿಟ್ಟಾಗ್ಲೇ ಈಗ. 75 ವರ್ಷದಿಂದ 90% ಈ ರಾಜ್ಯವನ್ನ ಆಳಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ಸೇನೆ. ಬೇರೆ ಪಕ್ಷಗಳು ಕೇವಲ 10% ಆಳಿದಾವೆ. ಸಾಮಾಜಿಕ ನ್ಯಾಯವನ್ನ ಕೊಡೋಂಗಿದ್ರೆ, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋಂಗಿದ್ರೆ, ವೀರಪ್ಪ ಮೇಲೆ ಯಾರು? ಎಷ್ಟು ವರ್ಷ ಇದ್ರು ಸರ್? ಒಳ್ಳೆ ಕಥೆ ಆಯ್ತಲ್ಲ ನಿಮಗೆ. ವೀರಪ್ಪ ಮೇಲೆ ಯಾರಪ್ಪ? ನನಗೆ ಗೊತ್ತಿಲ್ಲ. ವೀರಪ್ಪ ಮೇಲೆ ಅವಕಾಶ ಕೊಟ್ರು, ಎಷ್ಟು ವರ್ಷ ಅವಕಾಶ ಕೊಟ್ರು? ಕೊಡ್ಲಿ, ಈಗ ಒಳ್ಳೆ ಅವಕಾಶ ಇದೆಯಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ವರ್ಷ ಅಂತಲ್ಲ, ಒಂದು ದಿನಕ್ಕಾದ್ರೂ ಸದಾನಂದ ಗೌಡ್ರು ಬೇಡ, ನಾನು ಇವ್ರನ್ನ ಸಿಎಂ ಮಾಡ್ತಾ ಇದ್ದೀನಿ, ಜಗದೀಶ್ ಶೆಟ್ಟರ್ ಬೇಡ, ನಾನು ಇವ್ರನ್ನ ಸಿಎಂ ಮಾಡ್ತಾ ಇದ್ದೀನಿ, ಬೊಮ್ಮಾಯಿ ಅವ್ರು ಬೇಡ, ಇವ್ರನ್ನ ಸಿಎಂ ಮಾಡ್ತಾ ಇದ್ದೀನಿ, ಯಡಿಯೂರಪ್ಪನವ್ರು ಬೇಡ, ಒಂದ್ ತಿಂಗಳಿಗಾದ್ರೂ ಸರಿ ದಲಿತ ನಾನು ಸಿಎಂ ಮಾಡ್ತೀನಿ. ಕ್ಲಿಯರ್ ಆಗಿ ಹೇಳಿದೆ. ನಾವು ಬಿಜೆಪಿ ಅಂಡ್ JDS ಎರಡು ಏನ್ ಮ್ಯಾಕ್ಸಿಮಮ್ ಅಂತ ಮಾಡಿದ್ರೆ ಅಧಿಕಾರವನ್ನು ಕೇವಲ ಒಂದು ದಿನಕ್ಕಾದ್ರೂ ಇಚ್ಛಾಶಕ್ತಿ ತೋರಿಸಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ಒಬ್ಬ ದಲಿತ ಪಕ್ಷ ಚಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಂದು ನಾನು ಕೇಳ್ತಾ ಇದ್ದೀನಿ. ಈಗ ಅವರು ಹೇಳ್ತಾರ್ರಿ, ಪರಮೇಶ್ವರ ಹೋಮ್ ಮಿನಿಸ್ಟರ್ ಮಾಡಿದೀವ್ರಿ ನಾವು ಅಂತಾರೆ, ಇನ್ನು ಒಳ್ಳೆ ಮಿನಿಸ್ಟರ್ ಪ್ರಿಯಾಂಕರ್ ಮಿನಿಸ್ಟರ್ ಮಾಡಿದೀವಿ ಅಂತಾರೆ. ಸಮ ಆಗುತ್ತಾ? ನಾನು ಕೇಳಿಸ್ತೀನಿ. ಊರಿ ಅಶೋಕ್ ಮಾಡಿದಿರಿ, ಈಗ ಅವರು ಶಾಡೋ CM ಅಲ್ವೇನ್ರಿ? ನಾನು ಹೇಳ್ತೀನಿ, ನನ್ನ ಪಾಯಿಂಟ್ ಏನ್ರಿ, ನನಗೆ ಶಾಡೋ, ಬಿಸಿಲು, ನೆರಳು, ಕಂಬ, ಅವ್ರ ಹಿಂಬಾಲಕ, ಬಾಲ ಅದಲ್ಲ, ಅವ್ರನ್ನ ಮಾಡಿದ್ಯಾ ಇಲ್ಲಪ್ಪ ಅದನ್ನೇಳಪ್ಪ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ.